ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗದೇ ಇರೋ ಥರ ಮಾಡಿಬಿಟ್ಟಿಲ್ಲ ದೇವ್ರೆ. ನಾನೇನು ಮಾಡಲಿ, ನಾನೇನು ಮಾಡಿ ಮಾವ ಏನಿದು ಮಾವು, ನಾವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗೋಯ್ತು. ಮಾವ ಹಾಲು ಕುಡಿತ, ಅವ್ನು ಶ್ರದ್ಧಾಂಜಲಿ ಮಾಡಿ ಅವ್ನ ಫೋಟೋನ ಫ್ರೇಮ್ ಹಾಕಿಸ್ಬೋದು ಅಂತ ನಾನು ಕಾಯ್ತಿದ್ದೆ. ಆದರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಯ್ತು. ನಿಮ್ಮ ತಮ್ಮನ ಆಯಸ್ಸು ತುಂಬಾ ಗಟ್ಟಿ ಇದೆ ಅಂತ ಅನ್ಸುತ್ತೆ ಮಾವು. ಯಾವುದೇ ರೀತಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ರು ಪ್ರತಿ ಸಲ ಅವನ ಜೀವ ಉಳಿಸ್ಕೊಂಡು ನಮ್ಮ ಜೀವ ತೆಗಿತಾ ಇದ್ದಾನೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಮಾಡಿ. ಎಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ರು ಅವನ್ನ ಯಾವುದೋ ಒಂದು ಶಕ್ತಿ ಕಾಪಾಡ್ತಿದೆ. ಅದೇನು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ಕೈಗೆ ಇಟ್ಕೊಂಡಿದ್ದ ಹಾಲು ಬಾಯಿಗೆ ಹೋಗ್ಲಿಲ್ಲ ಅಂದ್ರೆ ಏನ್ ಅರ್ಥ? ಅವನ ಅದೃಷ್ಟ ಆಯುಷು ಎರಡು ಗಟ್ಟಿಯಾಗಿದೆ ಅಂತ ತಾನೆ. ಮತ್ತೀಗ ಏನ್ ಮಾಡೋದು ಮಾವು? ಮಾವನ ಜೀವ ಹೋದ್ರೇನೆ ಅಧಿಕಾರ ನಮ್ಮ ಕೈಗೆ ಬರೋದು. ಪರವಾಗಿಲ್ಲ ಮ್ಯಾರಿ, ಅವನು ಸೈನ್ ಮಾಡಿರೋ ಲೆಟ್ರು ನಮ್ಮ ಕೈಲೇ ಇದೆ ತಾನೆ. ಇವತ್ತಲ್ಲ ನಾಳೆ ಅವನನ್ನ ಮುಗಿಸೋ ಮುಹೂರ್ತ ಫಿಕ್ಸ್ ಮಾಡೋಣ. ಅದಕ್ಕೂ ಕಾಲ ಕೂಡಿ ಬರುತ್ತೆ. ಆದರೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ನಿಮ್ಮ ಕಣ್ಣಲ್ಲಿ ಯಾಕೆ ಮಾವ ನೀರು? ಅದು ಧೂಳು ಬಿತ್ತಲ್ಲಮ್ಮ, ಅದಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ. ಕಣ್ಣೀರು ಧೂಳು ಬಿದ್ದರೂ ಬರುತ್ತೆ, ದುಃಖ ಆದರೂ ಬರುತ್ತೆ. ನಿಮ್ಮ ಕಣ್ಣಲ್ಲಿ ನೀರು ಬರ್ತಿರೋದು ಧೂಳು ಬಿದ್ದಿದ್ದಕ್ಕಲ್ಲ. ಮಗನ ಮಾತು ಕೇಳಿ ಎಮೋಷ್ನಲ್ ಆಗ್ಬಿಟ್ರ ಮಾವ. ನೀವು ದುಃಖ ಪಡಬೇಡಿ ಮಾವ, ಎಲ್ಲ ಸರಿ ಹೋಗುತ್ತೆ. ಸುಬ್ಬು ಅಮ್ಮನ ಪ್ರೀತಿನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ನನಗೆ ಗೊತ್ತು. ಮನ್ಸಲ್ಲಿದ್ದ ದುಃಖನ ಹೇಳ್ಕೊಂಡು ಸ್ವಲ್ಪ ನಿರಾಳ ಆಗಿರ್ತಾರೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಮಾವ, ಎಲ್ಲ ಸರಿ ಹೋಗುತ್ತೆ. ಶ್ರಾವಣಿ ಅಮ್ಮವ್ರೆ, ನಮ್ಮ ಸುಬ್ಬು ಯಾವಾಗ ಏನೇ ಮಾತಾಡಬೇಕಾದ್ರೂ ಅವನ ಬಾಯಲ್ಲಿ ಬರ್ತಿದ್ದು ಎರಡೇ ಹೆಸರು. ಒಂದು ಯಜಮಾನ್ರು, ಇನ್ನೊಂದು ಈ ಮನೆಯವ್ರದ್ದು. ನಾನೇನೋ ಸುಬ್ಬು ಹತ್ರ ಮೊದಲನ ಹಾಗೆ ಮಾತಾಡ್ತಾ ಇದ್ದೀನಿ. ಆದ್ರೆ ವಿಶಾಲು